ಬಸವನಹಳ್ಳಿ ಠಾಣಾ ವ್ಯಾಪ್ತಿಯ ಕಲ್ಲು ತೂರಾಟ ಪ್ರಕರಣದಲ್ಲಿ ನೊಂದ ಮಹಿಳೆಯ ಕುಟುಂಬದವರು ಕಲ್ಲು ತೂರಾಟ ನಡೆಸಿದ ಆರೋಪಿಗಳನ್ನು ಸ್ಥಳೀಯರು ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದರು. ಪೊಲೀಸರು ದೂರು ದಾಖಲಿಸಲು ನಿರ್ಲಕ್ಷ್ಯ ತೋರಿದ್ದಲ್ಲದೆ ಅನಾಮಧೇಯ ವ್ಯಕ್ತಿಗಳು ಹಲ್ಲೆ ನಡೆಸಿದ್ದಾರೆ ಎಂದು ದೂರು ದಾಖಲಿಸುವಂತೆ ಒತ್ತಡ ಹೇರಿದ್ದು ನಿರಾಕರಿಸಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದಲ್ಲದೆ ಆರೋಪಿಗಳನ್ನು ಹಿಡಿಯಲು ಸಹಕರಿಸಿದವರ ಮೇಲೆಯೇ ಎಫ್ಐಆರ್ ದಾಖಲು ಮಾಡಿದ ಬಸವನಹಳ್ಳಿ ಠಾಣಾಧಿಕಾರಿ ಅಜಾರುದ್ದೀನ್ ಅವರನ್ನು ಅಮಾನತುಗೊಳಿಸುವಂತೆ ನೊಂದ ಮಹಿಳೆಯ ಮನೆಗೆ ಸಾಂತ್ವನ ಹೇಳಲು ಆಗಮಿಸಿದ ದಲಿತ ಮುಖಂಡರು, ಕನ್ನಡ ಸೇನೆಯ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ, ಬಸವನಹಳ್ಳಿ ಠಾಣೆಯಲ್ಲಿ ಕರ್ತವ್ಯ ಲೋಪ ಆಗಿರುವುದು ಇದೇನು ಮೊದಲನೇ ಬಾರಿಯಲ್ಲ. ಇವರ ನಿರ್ಲಕ್ಷ್ಯ ಕಾರಣದಿಂದ ಈ ಘಟನೆ ಧರ್ಮ ಜಾತಿಗಳ ನಡುವೆ ಒಡಕು ಮೂಡಿಸಲು ಕಾರಣವಾಗಿದೆ. ಕೂಡಲೇ ಇವರನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಪೊಲೀಸರು ಏನು ಜನಸ್ನೇಹಿ ಪೊಲೀಸು ಮತ್ತು ಮನೆ ಮನೆ ಪೊಲೀಸ್ ಅಂತೇಳಿ ಸರ್ಕಾರ ಹಲವಾರು ಕಾರ್ಯಕ್ರಮವನ್ನು ಮಾಡಿದೆ. ಆದರೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕಾರ್ಯಕ್ರಮನ ಯಾವುದೇ ರೀತಿ ಮಾಡಿಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಮನೆಗೂ ಕೂಡ ಆ ಪೊಲೀಸನ್ನ ಸಬ್ ಇನ್ಸ್ಪೆಕ್ಟರ್ ನಂಬರು ಮತ್ತು ಬೀಟ್ ಪೊಲೀಸ್ ನಂಬರ್ನ ಮನೆ ಮುಂದೆ ಹಾಕಬೇಕು. ಯಾಕಂದ್ರೆ ಮಧ್ಯರಾತ್ರಿ 3:00 ಏನು ಶಿವರಾತ್ರಿ ಹಬ್ಬದ ದಿನ ಬಂದು ಕಲ್ಲು ಹೊಡೆದಾರೆ ಅಂತ ಅಂದಾಗ ಭಯಭೀತರಾಗಿ ಗಂಡನೂ ಕೂಡ ಅದನ್ನು ಮನೆಯಲ್ಲಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಪೊಲೀಸ್ನ ನಂಬರ್ ಹಾಕಿದರೆ ತಕ್ಷಣ ಬಂದು ಸ್ಪಂದಿಸಿದ್ರು. ಯಾಕಂದರೆ ಮತ್ತಿನ್ನೊಂದು ನಮ್ಮ ಘಟನೆ ನಡೀತಿರಲಿಲ್ಲ. ಈಗ ಅವ್ರನ್ನ ವಿಚಾರಿಸಿದಾಗಲೂ ಕೂಡ ಸುಧಾವ್ರನ್ನ ಮತ್ತು ವಿಶ್ವನಾಥ ವಿಚಾರಿಸಿದಾಗ ಬಸವನಹಳ್ಳಿ ಪೊಲೀಸ್ನ ಏನು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಒಂದು ನಿರ್ಲಕ್ಷ್ಯತೆನ ಅವ್ರು ಮಾತಾಡೋ ರೀತಿ, ವರ್ತನೆ ರೀತಿ, ಒಬ್ಬ ಸಭ್ಯತೆಯಿಂದ ಬಂದಂಥ ಹೆಣ್ಮಗಳನ್ನು ಕೂಡ ಸರಿಯಾಗಿ ಮಾತಾಡಿಸ್ತಾಳೆ. ಅವರು ತೋರಿರೋಂಥ ನೀತಿಯಿಂದ ಇವತ್ತು ಕೋಮು ಗಲಭೆ ಅಥವಾ ಚಿಕ್ಕಮಗಳೂರಲ್ಲಿ ಅಶಾಂತಿ ಉಂಟಾಗಿ ಚಿಕ್ಕಮಗಳೂರಲ್ಲಿ ಎಲ್ಲರೂ ಕೂಡ ಧರ್ಮದ ಮೇಲೆ ಧರ್ಮ ಅಥವಾ ಇನ್ನೊಂದೇನೋ ಆಗಿದೆ, ಯಾವ ಧರ್ಮಕ್ಕೆ ಲೇಪನ ಕೊಡೋಂಥದ್ದು ಪ್ರಸಂಗ ಕಾರಣವೂ ಕೂಡ ಈಗೆಲ್ಲನೂ ವಿಚಾರಣೆ ಮಾಡಿದಾಗ ಪೊಲೀಸ್ ಇಲಾಖೆ ತಪ್ಪು ಎತ್ಕಾಣ್ತಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ಇಲ್ಲಿ ನಡೆದಿರುವ ಘಟನೆ ಯಾವ ಉದ್ದೇಶದಿಂದ ನಡೆದಿದೆ ಎಂದು ಪೊಲೀಸರು ತನಿಖೆ ನಡೆಸಿ ಯಾರೇ ಪ್ರಭಾವಿಗಳ ಕುಮ್ಮಕ್ಕಿನಿಂದ ಆಗಿದ್ದರೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ತಕ್ಷಣವೇ 112 ಇದೆ, ನಿಮ್ಗೆ ಅದಕ್ಕೂ ಸರ್ಕಾರನೇ ಕೊಟ್ಟಿರೋದು. ನೀವೇನು ನಿಮ್ಮ ಪೆಟ್ರೋಲ್ ಉಟ್ಕೊಂಡು ಗಾಡಿಗೆ ಬರ್ಬೇಕು ಅವಶ್ಯಕತೆ ಇಲ್ಲ. ಇವರು ಮೇಡಮ್ ಅವ್ರ ಮನೆಗೆ ಬಂದಾಗ ನಾವೆಲ್ಲ ವಿಚಾರಗಳನ್ನ ಕೇಳಿದೀವಿ. ಇಲ್ಲಿ ಯಾವುದೇ ಪಕ್ಷದವರು ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ದಯವಿಟ್ಟು ಧರ್ಮದ ಲೇಪನ ಹಚ್ಚಬೇಡಿ. ಯಾರಿಗೇ ತೊಂದರೆ ಆದರೂ ಕೂಡ ಅವರು ಮನುಷ್ಯರು ಅಂತ ನೋಡಿ. ದಯವಿಟ್ಟು ಸುಮ್ಮನೆ ಯಾವುದೇ ವಿಚಾರ ತಗೊಂಡೋಗಿ ಹೈಲೈಟ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಗಳು ತೊಂದರೆ ಆಗಬಾರ್ದು. ಅವರಿಗೆ ರಕ್ಷಣೆ ಸಿಗಬೇಕು. ಈಗಾಗಲೇ ಅವರು ಪೊಲೀಸ್ ವೈಫಲ್ಯದ ಬಗ್ಗೆನೇ ಹೇಳಿದ್ದಾರೆ. ಇಲ್ಲಿ ಬಸವನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಅಜರುದ್ದೀನ್ ಅಂತೇಳಿ ಅವರು ವೈಫಲ್ಯದ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ SP ಸರ್ ಗಮನ ತಂದಿದೆ, IG ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಇಲ್ಲಿ ಜಾತಿ ತಾರತಮ್ಯ, ಧರ್ಮ ತಾರತಮ್ಯ ದಯವಿಟ್ಟು ಯಾರು ಕೂಡ ಮಾಡಬಾರ್ದು. ಅವ್ನು ಯಾರೇ ಆಗಲಿ ಅವ್ನು ಕಳ್ಳನೆ ಅಂತಲೇ ಹೇಳ್ಬೇಕು ನೀವು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ಯಾವುದೇ ಧರ್ಮದವರಾದರೂ ಎಲ್ಲರಿಗೂ ಒಂದೇ ಸಂವಿಧಾನ, ಕಾನೂನು ಒಂದೇ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಒಂದೇ. ಇಲ್ಲಿ ಜಾತಿ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ಜಾತಿ ನಿರ್ಮೂಲನೆ ಆಗಬೇಕು ಅಂತ ಹಿಂದೆ ಕೂಡ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಈ ರೀತಿ ಒಂದು ಯಾರೇ ಆಗಲಿ ಕಾನೂನು ಕೈ ಮಾಡಬೇಕು. ಒಂದು ಏನಾರ ಇದ್ದರೆ ನೇರವಾಗಿ ಬಂದು ಈ ಥರ ಆಗ್ತಿದೆ ಅಂತ ಹೇಳ್ಬೇಕಾಯ್ತು. ಒಂದು ಹೆಣ್ಮಕ್ಳು ಇರ್ತಕ್ಕಂಥ ಮನೆಯಲ್ಲಿ ಈ ಥರ ಮಾಡ್ತಕ್ಕಂಥ ಯಾರೇ ಮಾಡಿದ್ರು, ಯಾವುದೇ ಸಮಾಜ ಮಾಡಿದ್ರು ಅದು ನಾವು ಸಹಿಸಲ್ಲ. ಅದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರು ಅವ್ರು ಶಿಕ್ಷೆ ಆಗಬೇಕು. ಇವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಭೀಮ್ ಆರ್ಮಿ ವನ್ನೇಶ್ ಅವರು ಮಾತನಾಡಿ, ಧರ್ಮ ಜಾತಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿಸುವ ಘಟನೆಯಲ್ಲ, ಸ್ಥಳೀಯ ಪೊಲೀಸರ ಕಾರ್ಯ ವೈಫಲ್ಯದಿಂದಾಗಿ ಈ ಘಟನೆ ನಡೆದಿದ್ದು, ಇನ್ನಾದರೂ ಕುಟುಂಬದವರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಈ ವಿಷಯ ಹೆಂಗೆ ಅಂತಂದ್ರೆ ಜಾತಿಗಳ ಮಧ್ಯೆ ಒಂದಿಷ್ಟು ಧರ್ಮಗಳ ಮಧ್ಯೆ ಏನೋ ಲೋಪದೋಷಗಳು ಆದಂಗೆ ಆಗ್ತಾ ಇದೆ. ಅದೇನೂ ಅಲ್ಲ. ಅವ್ರು ಹೇಳಿದ್ದಾರೆ, ಅವ್ರ ಮಗಳು ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಸ್ಲಿಂ ಹುಡುಗರು ನಮ್ಮ ಮನೆ ಮೇಲೆ ಕಲ್ಲು ಹೊಡೆದ್ರು ಅನ್ನೋ ವಿಚಾರಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ದಾಖಲಿದ್ದು. ಇನ್ನೂ ಹುಡುಗರು ಕಲ್ಲು ಹೊಡೆದಿದ್ರೆ ನಾವು ಅವ್ರ ಮೇಲೆ ಕೂಡ ಕೇಸ್ ದಾಖಲು ಮಾಡ್ತಾ ಇದ್ದು ಅನ್ನೋ ವಿಷಯಗಳು ಕೂಡ ಅವ್ರ ಮನೆಯವ್ರು ಮಾತಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನೂ ಕೂಡ ಸಂಪೂರ್ಣವಾಗಿ ಎತ್ತು ಕಾಣ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಯಾಕಪ್ಪ ಅಂದ್ರೆ ಅವರು ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಕೇಸ್ ದಾಖಲು ಮಾಡಿದ್ರೆ ಈ ವಿಷಯ ಇಷ್ಟೊಂದು ದೊಡ್ಡದಾಗ್ತಾ ಇರಲಿಲ್ಲ. ಅವ್ರ ನೆಗ್ಲಿಜೆನ್ಸ್ ಇಂದ ನೆಗ್ಲೆಕ್ಟ್ ಮಾಡಿ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ.
ಆಮೇಲೆ ಅವರು SP ಹತ್ರ ಹೋಗ್ತೀನಿ ಅನ್ನೋದಕ್ಕೆ ಮತ್ತೆ ಅಲ್ಲಿ ಆಗೋ ಸಂಘಟನೆ ಬಂದು ಕಂಪ್ಲೇಂಟ್ ತಗೊಳ್ಳುವಂತ ಒಂದು ವಿಚಾರ ಆಗಿದೆ. ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಈಗ ನೋಡಿ ಅಟ್ರಾಸಿಟಿಗಳು ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಪೊಲೀಸ್ ಇಲಾಖೆದು ನಿರ್ಲಕ್ಷ್ಯತನವನ್ನು ಕೂಡ ಎತ್ಕಾಡ್ತಾ ಇದೆ. ಈ ವಿಷಯಕ್ಕೆ ಧರ್ಮಗಳ ಮಧ್ಯೆ ಮತ್ತೆ ಜಾತಿಗಳ ಮಧ್ಯೆ ಏನು ಬೆಳೆ ಬೇಯಿಸ್ಕೊಳ್ಳೋದು ಯಾರು ಬೇಡ. ದಯವಿಟ್ಟು ಯಾರಿಗೆ ಅನ್ಯಾಯ ಆಗಲಿ, ಯಾರು ನೊಂದಂತವರಿಗೆ ಅವ್ರಿಗೆ ರಕ್ಷಣೆ ಸಿಗಬೇಕು, ಅನ್ಯಾಯ ಆದಂತವರಿಗೆ ಒಂದಿಷ್ಟು ನ್ಯಾಯ ಸಿಗಬೇಕು ಅಂತ ಹೇಳಿ. ನಗರಸಭೆ ಸದಸ್ಯರಾದ ಲಕ್ಷ್ಮಣ್ ಅವರು ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ. ತಪ್ಪನ್ನು ಯಾರೇ ಮಾಡಿದ್ದರೂ ಸಹ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಅವ್ರದ್ದು ಒಳ್ಳೆ, ನಾನು ತಿಳಿದಂಗೆ ನಾನು ರಸ್ತೆಯಲ್ಲಿ ಯಾವುದೇ ಒಂದು ಬಂದು ಹೋಗ್ಬೇಕಾದ್ರೆ ಇವ್ರಿಗೆ ಮಾತಾಡಿಸ್ತಾ ಇದ್ದು, ಅವರು ನಮಗೆ ಅಕ್ಕ ತಮ್ಮಂತರ ಅಣ್ಣಂತರ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಇಲ್ಲಿ ವಾರ್ಡ್ನಲ್ಲಿ ಇಲ್ಲಿವರೆಗೂ ಏನೂ ನಡೆದಿಲ್ಲ. ನಮ್ಮ ವಾರ್ಡಲ್ಲಿ ಮೇಡಮ್ಗೆ ಗೊತ್ತಿದ್ದಂಗೆ ಏನೂ ನಡೆದಿಲ್ಲ. ಮೊನ್ನೆ ನಡೆದಿರೋ ವಿಷಯದಲ್ಲಿ ನಮಗೂ ತುಂಬ ನೋವಾಗಿದೆ. ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅವ್ರಿಗೆ ತಕ್ಕ ದಂಡ ಆಗಬೇಕು, ಕಾನೂನು ಪರವಾಗಿ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ನಮ್ಮ ವಾರ್ಡಲ್ಲಿ ಈ ರೀತಿ ಯಾವತ್ತೂ ನಡಿಬಾರ್ದು, ಆ ರೀತಿ ಆಗಬೇಕು ಅಂತ ನಾನು ಕೇಳ್ತೀನಿ. ಮೇಡಮ್ ಅವರು ಹೋಗಿ ಸ್ಟೇಷನ್లో ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗಿ ಆ ಇನ್ಸ್ಪೆಕ್ಟರ್ ತೊಗೊಂಡಿಲ್ಲ, ರೆಸ್ಪಾನ್ಸ್ ಮಾಡಿದರೆ ಈ ಥರ ಇಷ್ಟೊಂದು ಮುಂದುವರಿತಿರಲಿಲ್ಲ. ನೀವು ಯಾವುದೋ ಒಂದು ಕೇಸ್ ಕೊಟ್ಟು ಹೋಗಮ್ಮ ಅಂತ ಹತ್ರ ಹೇಳಿದ್ರೆ ಇವರು ಗೌರ್ಮೆಂಟ್ ಅಫಿಷಿಯಲ್ಲು ಇಬ್ಬರೂ ಇವರಿಗೆ ಈ ರೀತಿ ಇವರು ಈ ಥರ ಕಾನೂನಲ್ಲಿ ಕೊಟ್ಟು ಹೋಗಮ್ಮ ಅಂತ ಹೇಳಿದ್ರೆ ಪಾಪ ಏನು ಗೊತ್ತಿಲ್ಲದವರು ಅನಕ್ಷತ್ರರು ಅವರು ಹೆಂಗೆ ಸ್ಟೇಷನ್ಗೆ ಹೋಗಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ, ಹೆಂಗೆ ಮಾಡ್ತಾರೆ. ಇದು ಪೊಲೀಸ್ನವರು ಇದನ್ನು ನಮ್ಮ SP ಅವರು ನೋಡಿ ಇದನ್ನು ಯಾವ ರೀತಿ ಕಾನೂನು ಸಮಾಜಕ್ಕೆ ಸಾರ್ವಜನಿಕರಿಗೆ ಹೆಂಗೆ ನ್ಯಾಯ ಒದಗಿಸ್ಬೇಕು ಅನ್ನೋದನ್ನ ಇದು ಎಚ್ಚೆತ್ಕೊಂಡು ಇದಕ್ಕೆ ಯಾವ ರೀತಿ ಮಾಡ್ಬೇಕಂತ ಮಾಡಬೇಕು. ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾರೇ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ತಪ್ಪೇ. ಯಾರು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಡೋಂಥದ್ದೇ ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಬಂದು ಅವರು ಒಬ್ಬಂಟಿ ಮನೆಗಳು ಏನೋ ಹೆಚ್ಚು ಕಡಿಮೆ ಆದ್ರೆ ನಾಳೆ ಹೊಣೆ ಯಾರು? ಇದಕ್ಕೆ ಜಿಲ್ಲಾಡಳಿತ ಹೊಣೆ ಆಗಬೇಕಾಗುತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲೂ ಆಗದಿದ್ದಂಗೆ ಎಚ್ಚರ ವಹಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನ ನಾವು ಉಗ್ರ ಹೋರಾಟ ಮಾಡೋಕ್ಕೂ ನಾವು ಸಿದ್ಧ. ಇದಕ್ಕೆ ದಲಿತ್ ಜನಸೇನೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್, ಕನ್ನಡ ಸೇನೆಯ ಸತೀಶ್, ಆಟೋ ಘಟಕದ ವಿನಯ್, ಭೀಮ್ ಆರ್ಮಿ ರಮೇಶ್, ಕಾಂಗ್ರೆಸ್ ಮುಖಂಡರಾದ ಹಿರೇಗೌಜ ಶಿವಕುಮಾರ್, ಲೋಕೇಶ್ ಮುಂತಾದವರು ಆಗಮಿಸಿ ಸಾಂತ್ವನ ಹೇಳಿದರು.